ರಾಮನ ಪತ್ನಿಯಾದ ತಾಯಿ ಸೀತೆ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚುತ್ತಿದ್ದಳು. ಇದನ್ನು ನೋಡಿದ ಹನುಮಂತ, ಅಮ್ಮ, ನಿಮ್ಮ ಹಣೆಯ ಮೇಲೆ ಸಿಂಧೂರವನ್ನು ಏಕೆ ಹಚ್ಚುತ್ತಿದ್ದೀರಿ? ಹನುಮಂತನ ಕುತೂಹಲವನ್ನು ಬಗೆಹರಿಸಲು ಸೀತಾಮಾತೆ ಉತ್ತರಿಸಿದಳು. ಹನುಮಂತ, ನಾನು ಭಗವಾನ್ ರಾಮನ ದೀರ್ಘಾಯುಷ್ಯಕ್ಕಾಗಿ ನನ್ನ ಹಣೆಗೆ ಸಿಂಧೂರವನ್ನು ಹಚ್ಚುತ್ತಿದ್ದೇನೆ. ಇದನ್ನು ಕೇಳಿದ ಹನುಮಂತನು ಯೋಚಿಸಿದನು, ನನ್ನ ಸೀತಾಮಾತೆ ಸ್ವಲ್ಪ ಸಿಂಧೂರ ಹಚ್ಚಿ ನನ್ನ ಶ್ರೀರಾಮನ ಆಯುಷ್ಯ ಹೆಚ್ಚಾದರೆ ನಾನು ನನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಂಡರೆ ಅದ್ಭುತವೇ ನಡೆಯುವುದು. ನನ್ನ ಭಗವಂತನ ಆಯುಷ್ಯವು ಯಾವಾಗಲೂ ಹೆಚ್ಚಾಗುವುದು. ಹನುಮಂತ ತನ್ನ ಸಂಪೂರ್ಣ ದೇಹದ ಮೇಲೆ ಸಿಂಧೂರವನ್ನು ಹಚ್ಚಿ ತಾಯಿ ಸೀತೆಯ ಬಳಿಗೆ ಹೋದರು. ತಾಯಿಯ ಸೀತೆ ಮುಗುಳ್ನಕ್ಕು ಹನುಮಂತನನ್ನು ರಾಮನ ಬಳಿಗೆ ಕರೆದೊಯ್ದಳು. ಭಗವಾನ್ ರಾಮನು ಹನುಮಂತನನ್ನು ಕೇಳಿದನು, ನೀವು ಏಕೆ ಇಷ್ಟೊಂದು ಸಿಂಧೂರವನ್ನು ಹಚ್ಚಿಕೊಂಡಿರುವಿರಿ? ಹನುಮಂತ ಎಲ್ಲಾ ವಿಷಯವನ್ನು ತಿಳಿಸಿದರು. ಇದನ್ನೆಲ್ಲ ಕೇಳಿದ ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು ಮತ್ತು ನಕ್ಕರು. ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಇನ್ನು ಮುಂದೆ ಜನರು ನಿನ್ನನ್ನು ಬಜರಂಗ್ ಬಲಿ ಎಂದು ಕರೆಯುತ್ತಾರೆ. ಬಜರಂಗ್ ಬಲಿ ಎಂದರೆ ಸಿಂಧೂರ ದೇಹ ಹೊಂದಿರುವವನು ಎಂದರ್ಥ.